ನಿಜಕ್ಕೂ ನಿಮ್ಮ ಮಾತುಗಳನ್ನು ಕೇಳ್ತಿದ್ರೆ ನೋವಾಗುತ್ತೆ, ಶಾಕ್ ಅನಿಸುತ್ತೆ. ನಿಮ್ಮಂಥ ಒಬ್ಬ ನಟಿಯಿಂದ ಈ ರೀತಿಯಾದಂಥ ಒಂದು ಕಣ್ಣೀರು ಅಥವಾ ಆ ನೋವಿನ ಮಾತು ಅದನ್ನು ಯಾವತ್ತೂ ಬಹುಶಃ ನಿಮ್ಮ ಫ್ಯಾನ್ಸ್ ಕೂಡ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ನೀವು ಹೇಳಿದ ನಿಜ, ನೀವು ಯಾವತ್ತೂ ವೈಯಕ್ತಿಕ ಬದುಕನ್ನು ಶೇರ್ ಮಾಡಿಕೊಂಡವರೇ ಅಲ್ಲ. ಒಳ್ಳೊಳ್ಳೆ ಫೋಟೋಸ್ನ ಹಾಕ್ತಾ ಇದ್ರಿ, ಖುಷಿಯ ಕ್ಷಣಗಳನ್ನು ಹಂಚ್ಕೊಳ್ತಾ ಇದ್ರಿ, ಅದನ್ನು ನಾವೆಲ್ಲ ನೋಡಿದ್ದೀವಿ. ಬಟ್ ಪರ್ಸ್ನಲ್ ಲೈಫ್ ನೆವರ್ ಎವರ್ ಶೇರ್ಡ್ ಅಂತ ಅನಿಸುತ್ತೆ ನನಗೆ. ಅಂಥವರು ಇಂಥ ಒಂದು ಸಂದರ್ಭದಲ್ಲಿ ಮುಂದೆ ಬರ್ತೀರಿ, ಮಾತನಾಡ್ತಿದ್ದೀರಿ, ಕಣ್ಣೀರು ಹಾಕ್ತಾ ಇದ್ದೀರಿ ಅಂತಂದರೆ ನೀವು ಯಾವುದರಲ್ಲಿ ನೀವು ಒದ್ದಾಡ್ತಾ ಇದ್ದೀರಿ ಅನ್ನೋದು ಬಹುಶಃ ನೀವು ಯಾರಿಗೆ ತಲುಪಿಸ್ಬೇಕೋ ನಿಮ್ಮ ಅಭಿಮಾನಿಗಳಿಗೆ ಬಹುಶಃ ರೀಚ್ ಮಾಡಿಸಿದ್ದೀರಿ ಅನ್ಸುತ್ತೆ ಮ್ಯಾಮ್. ಐ ರಿಯಲಿ ಹೋಪ್ ಮ್ಯಾಮ್, ಬಿಕಾಸ್ ಅಫ್ಕೋರ್ಸ್ ನನಗೆ ನಾನು ಡೆಫಿನೆಟ್ಲಿ ಹೇಳ್ತೀನಿ, ತುಂಬ ಒಳ್ಳೆ ರೀತಿ ಸಪೋರ್ಟ್ ಸಿಗ್ತಾ ಇದೆ ನನಗೆ. ಐ ರಿಯಲಿ ಹೋಪ್ ಈ ನನಗೆ ಇಟ್ಸ್ ಅಂದರೆ ಇದು ಫೂಲಿಶ್ನೆಸ್ ಆಗುತ್ತೆ ನಂಗೆ 100%. ಎಲ್ಲರೂ ನಾನು ನಂಬಬೇಕು, ನಾನು ಸಪೋರ್ಟ್ ಮಾಡಬೇಕು ಅಂತ ಅನ್ಕೊಳ್ಳೋದು. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಗೊತ್ತಿಲ್ಲದಿರೋ ವಿಷಯದ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡೋದು, ಐ ಥಿಂಕ್ ಅದನ್ನು ಸ್ಟಾಪ್ ಆಗಬೇಕು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಎವ್ರಿಬಡಿ ನನಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ನನ್ನ ಜೊತೆ ನಿಂತ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಇಷ್ಟೊಂದು ಅನ್ಕೈಂಡ್ ಆಗಿ ಎಂಪತಿನೇ ಇಲ್ಲದೆ ಇರೋವಂಥ ಜನರ ಮೇಲೂ ನಂಗೆ ಬೇಜಾರಾಗುತ್ತೆ. ಬಿಕಾಸ್ ಒಂದು ಪರ್ಸನ್ ಆಲ್ರೆಡಿ ಬ್ರೇಕ್ ಡೌನ್ ಆದಾಗ ಅವರು ಚಿಕ್ಕ ಚಿಕ್ಕ ವಿಷಯನೂ ತುಂಬ ಎಫೆಕ್ಟ್ ಆಗಕ್ಕೆ ಶುರು ಆಗುತ್ತೆ. ಅವ್ರು ಆಲ್ರೆಡಿ ಕಷ್ಟದಲ್ಲೇ ಇದ್ದಾಗ, ಅಂದರೆ ನಾರ್ಮಲ್ ಲೈಫಲ್ಲಿ ಇದ್ದಾಗ ನಿಮ್ಗೆ ಚಿಕ್ಕ ಚಿಕ್ಕದೇನಾದ್ರು ಆದರೆ ನಿಮ್ಗೆ ಅನ್ಸುತ್ತೆ ಚಿಕ್ಕ ಕಷ್ಟ ಇದು ಮುಂದ್ಕೊಂಡು ಹೋಗ್ಬಿಡ್ಬೋದು ಅಂತ. ಬಟ್ ಕಷ್ಟದಲ್ಲೇ ಇರೋ ಟೈಮಲ್ಲಿ ಚಿಕ್ಕ ಚಿಕ್ಕ ವಿಷಯನೂ ತುಂಬ ಅಂದರೆ ತುಂಬ ಕುಗ್ಗಿಸ್ಬಿಡುತ್ತೆ. ವೆರಿ ಟ್ರೂ. ಸೊ ಅದೊಂದು ಆಗ್ತಿದೆ. ಬಟ್ ಹೋಪ್ಫುಲಿ ಇವತ್ತು ನಾನು ಲಾಯರ್ನೆಲ್ಲ ಮೀಟ್ ಮಾಡ್ತೀನಿ, ಸ್ಟೇಷನ್ ಮೀಟ್ ಮಾಡ್ತೀನಿ, ನೋಡೋಣ ಮ್ಯಾಮ್. ಇಟ್ಸ್ ಹೋಪ್ ದಟ್ ನನ್ಗೆ ಬಿಲೀಫ್ ಇದೆ ಎಲ್ಲರ ಮೇಲೂ, ಲಾ ಮೇಲೆ ಬಿಲೀಫ್ ಇದೆ. ಸೊ ಐ ರಿಯಲಿ ಹೋಪ್ ಇದೆಲ್ಲ ಒನ್ಸ್ ಫಾರ್ ಆಲ್ ಎಂಡ್ ಆಗಿ ಆ್ಯಂಡ್ ಪೀಪಲ್ ಕ್ಯಾನ್ ಆಕ್ಸೆಪ್ಟ್ ಮೀ ದ ವೇ ಐ ಆಮ್. ಆ್ಯಂಡ್ ಇದೊಂದು ಇನ್ಸಿಡೆಂಟ್ನ ಇಟ್ಕೊಂಡು ನನ್ನ ಜಡ್ಜ್ ಮಾಡಿದೆ. ನನ್ನ ಏನು ಇಷ್ಟು ವರ್ಷ ನೋಡಿದಾರೋ ಅದನ್ನ ತಲೆಯಲ್ಲಿ ಇಟ್ಕೊಂಡು ನನ್ನ ಆಕ್ಸೆಪ್ಟ್ ಮಾಡ್ಕೊಂತಾರೆ. ನಿಮ್ಮ ವೆರಿ ಕ್ಲೋಸ್ ಸರ್ಕಲ್ ಫ್ರೆಂಡ್ಸ್ ಎಲ್ಲ ನಿಮ್ಮ ಜೊತೆಗೆ ನಿಂತಿದ್ದಾರಾ ಮ್ಯಾಮ್ ಈ ಟೈಮಲ್ಲಿ? ಡೆಫಿನೆಟ್ಲಿ ನಿಂತಿದ್ದಾರೆ ಮ್ಯಾಮ್. ಐ ಥಿಂಕ್ ನಾನು ಆ್ಯಕ್ಚುಲಿ ಒಂದೂವರೆ-2 ವರ್ಷದಿಂದ ನನ್ನ ಸರ್ಕಲಲ್ಲಿ ಇದ್ದಿದ್ದೆ ಒಂದು 5 ಜನ ಫ್ರೆಂಡ್ಸ್. ಅವ್ರ ಜೊತೆನೇ ನಾನು ಇದ್ದಿದ್ದು, ಅವ್ರ ಜೊತೆನೇ ನಾನು ಎಲ್ಲರ ಹತ್ರನೂ ಆ್ಯಕ್ಚುಲಿ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದೆ ತುಂಬ. ಅಂದರೆ ನನಗೆ ಏನು ಅಂದರೆ ಅವರು ಎಲ್ಲ ನನ್ನ ಸರ್ಕಲ್ನ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಸೊ ನಾನೇ ಎಲ್ಲರಿಂದ ಡಿಸ್ಕನೆಕ್ಟ್ ಮಾಡಿಬಿಟ್ಟಿದ್ದೆ. ಯಾಕೆ ಬೇಡ, ಸುಮ್ಮನೆ ಪ್ರಾಬ್ಲಮ್ ಏನಾಗೆ ಅಂತ ಹೇಳ್ಬಿಟ್ಟು. ನನ್ನ ಸಮಸ್ಯೆ ಮಾಡ್ತಾ ಇದ್ರು ಈ ಥರ ಮೆಸೇಜ್ ಮಾಡೋದು, ಅವ್ರಿಗೆ ಟಾರ್ಗೆಟ್ ಮಾಡೋದು, ಮಾತಾಡೋದು ಕೆಟ್ಟದಾಗಿ, ಅವರ ಪ್ರೊಫೈಲ್ನೆಲ್ಲ ಟ್ಯಾಗ್ ಮಾಡಿ ನನ್ನ ಬಗ್ಗೆ ಕೆಟ್ಟದಾಗಿ ಫೋಟೋ ಹಾಕೋದು, ಈ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡಿದರು. ಸೊ ನಾನೇ ಎಲ್ಲರಿಂದ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದೆ. ನನಗೆ ಆ ಟೈಮಲ್ಲಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತಿರೋ ಸ್ಟ್ರೆಂತು ಇರಲಿಲ್ಲ ಮ್ಯಾಮ್. ಸೊ ನಾನು ಎಷ್ಟೊಂದು ಫ್ರೆಂಡ್ಸ್ಗಳನ್ನ ಕಳ್ಕೊಂಡಿದ್ದೀನಿ ಬಿಕಾಸ್ ಐ ವಾಸ್ ಡಿಸ್ಕನೆಕ್ಟೆಡ್ ಫ್ರಮ್ ಲಾಟ್ ಆಫ್ ಪೀಪಲ್. ಮ್ಯಾಮ್, ಇಫ್ ಯು ಡೋಂಟ್ ಮೈಂಡ್, ನಾನು ಆ್ಯಕ್ಚುಲಿ ಸತ್ಯನಾರಾಯಣ ಪೂಜೆ ಮಾಡಿಸಿದೆ ಮನೆಯಲ್ಲಿ. ಅದನ್ನ ಮಾಡ್ಸಕ್ಕೆ ನಮ್ಮ ಗುರುಗಳು ಬಂದಿದ್ದಾರೆ. ಖಂಡಿತ ನೀವು ಇಷ್ಟೊತ್ತು ಈ ನೋವಿನಲ್ಲೂ ಮಾತನಾಡಿದ್ರಲ್ಲ, ನಿಮ್ಮ ವರ್ಷನ್ ನಾವು ಕೇಳಬೇಕಾಗಿತ್ತು. ಯಾಕಂದ್ರೆ ಯಾವತ್ತು ಒಂದು ವರ್ಷನ್ ಸಮಾಜಕ್ಕೆ ಹೋಗಬಾರ್ದು, 2 ವರ್ಷನ್ ಹೋಗಬೇಕು. ಆಮೇಲೆ ನೀವು ಹೇಳಿದ ಹಾಗೆ ಜನ ಡಿಸೈಡ್ ಮಾಡಬೇಕು. ಈಗ ಆಲ್ರೆಡಿ ಇದು ಕಾನೂನಾತ್ಮಕ ಹೋರಾಟಕ್ಕೆ ಹೆಜ್ಜೆಯನ್ನ ಇಟ್ಟಿದ್ದೀರಿ. ಸತ್ಯ ನಿಮ್ದಾಗಿದ್ರೆ ಖಂಡಿತವಾಗ್ಲೂ ಜಯ ನಿಮಗೆ ಸಿಗುತ್ತೆ ಮ್ಯಾಮ್. ಬಟ್ ಯಾವತ್ತು ಇನ್ನೊಂದ್ಸಲ ನೀವು ಹೇಳಿದ್ರಲ್ಲ ಕೆಲವೊಂದಿಷ್ಟು ಆಲೋಚನೆಗಳು ನಿಮ್ಗೆ ಬರದೇ ಇರಲಿ. ಯಾಕಂದ್ರೆ ಯು ಆರ್ ವೆರಿ ಸ್ಟ್ರಾಂಗ್ ಗರ್ಲ್, ನಾವು ನಿಮ್ಮನ್ನ ನೋಡಿದ್ದೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಸಂತ್ರಸ್ತ ನಟಿಯ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.